ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ಹಾಗೆ ಎಲ್ಲರೂ ಕೂಡ ಖುಷಿಯಿಂದ ದಿನನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಇವತ್ತಿನ ವ್ಲಾಗ್ನ ಖುಷಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಸಿಲು ಮುಖ ನೋಡಿನೇ 1 ವೀಕ್ ಆಯಿತು ಅಂತ ಹೇಳ್ಬೋದು. 1 ವೀಕಿಂದ ಬಿಡ್ದಂಗೆ ಮಳೆ ಬರ್ತಾ ಇದೆ. ಇಲ್ಲಿ ಒಂದು ದಿನವೂ ರಜೆ ತಗೊಂಡಿಲ್ಲ ಮಳೆರಾಯ, ಅಷ್ಟು ಮಳೆ ಸುರಿಸ್ತಾ ಇದೆ. ಸೊ ಹಾಗಾಗಿ ನಾನು ಹೇಳಿದೆ ಬಿಸಿಲು ಮುಖ ನೋಡಿ 1 ವೀಕ್ ಆಯಿತು ಅಂತ ಹೇಳಿ. ಈರುಳ್ಳಿ ಎಲ್ಲ ಹೊರಗಡೆನೇ ಇಟ್ಟಿದ್ನಲ್ಲ, ಅದೆಲ್ಲ ಚೆನ್ನಾಗಿ ಇಟ್ಟಿದ್ದ ಜಾಗದಲ್ಲಿ ಚೆನ್ನಾಗಿ ಬೇರು ಹೊಡ್ಕೊಂಡು ಗಿಡ ಬರೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು. ಹಾಗಾಗಿ ಬಿಸಿಲಿಗೆ ತಗೊಂಡೋಗಿ ಇಟ್ಟು ಹಾಗೆ ನನ್ನ ಕೆಲಸ ಎಲ್ಲ ಕಂಪ್ಲೀಟಾಗಿ ಆದಮೇಲೆ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತೀನಿ. ನಮಗೆ ಒಂದು ಅಭ್ಯಾಸ ಇದೆ, ಊಟ ಎಲ್ಲ ಆದಮೇಲೆ ವಿಳೆದೆಲೆ ಹಾಕೊಳ್ಳೋ ಅಂಥ ಅಭ್ಯಾಸ. ಅದಕ್ಕೆ ಸ್ವೀಟ್ ಅಡಿಕೆಗಳು ಮತ್ತು ಒಂದು ಜಾಯಿಕಾಯಿ ಹಾಗೆ ಸುಣ್ಣ ಎಲ್ಲ ಹಾಕಿ ಒಂದು ಬಾಕ್ಸ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಸಪ್ರೇಟಾಗಿ. ಸೊ ನಾನು ಅಂಗಡಿಯಿಂದ ತಂದಂಥ ವಿಳೆದೆಲೆಗಳನ್ನ ಹಾಗೆ ಬಾಕ್ಸಲ್ಲಿ ಹಾಕಿ ಇಡೋಕ್ಕೆ ಹೋಗಲ್ಲ. ಏನಾಗ್ಬಿಡುತ್ತೆ ಅಂದರೆ ಅದೆಲ್ಲ ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೀಟಾಗಿ ಅದನ್ನು ಒರೆಸಿಟ್ಕೊಂಡ್ರೆ ಹಾಗೆ ಆಚೆಲಿಟ್ರೂ ಕೂಡ 1 ವಾರದವರೆಗೂ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಟವಲ್ ತಗೊಂಡು ನೀಟಾಗಿ ಅದರ ಮೇಲೆ ಏನು ಡೆಸ್ಟ್ ಇತ್ತು ಅದೆಲ್ಲ ನೀಟಾಗಿ ಒರೆಸಿಟ್ಕೊಳ್ತೀನಿ. ವಿಳೆದೆಲೆ ಜೊತೆಗೆ ಒಂದು ಜಾಯಿಕಾಯಿ ಇಲ್ಲಾಂದರೆ ಬಜೆ ಅಂತ ಬರುತ್ತೆ ನೋಡಿ, ಅದನ್ನು ಹಾಕೊಂಡು ತಿನ್ನೋದ್ರಿಂದ ನೈಟು ಊಟ ಎಲ್ಲ ಮುಗಿದ್ಮೇಲೆ ಹಾಕೊಂಡು ತಿನ್ನೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ವಿಳೆದೆಲೆ ಹಾಕ್ತಾಯಿದ್ರು. ಅವಾಗೆಲ್ಲ ತುಂಬ ಆಸೆ ಆಗ್ತಿರೋದು ಅವ್ರು ತಿನ್ನಬೇಕಾದ್ರೆ ಒಂದೇ ಒಂದು ವಿಳೆದೆಲೆ ಕೊಡಿ ಅಂತ. ಅಂದರೆ ಓದೋ ಮಕ್ಳಿಗೆ ಏನಕ್ಕೆ ವಿಳೆದೆಲೆ, ನಿಮಗೆ ನಾಲ್ಗೆ ಎಲ್ಲ ದಪ್ಪ ಬರುತ್ತೆ, ಆಮೇಲೆ ಓದೋಕ್ಕಾಗಲ್ಲ ಅಂತ ಹೇಳ್ಬಿಡೋರು. ಆದರೂ ಆಮೇಲೆ ನಾವು ಬಿಡ್ತಾ ಇರಲಿಲ್ಲ, ಅವ್ರು ಹೇಳಿದ್ರೂ ನಾವು ಬಿಡ್ತಾ ಇರಲಿಲ್ಲ. ಪ್ಲೀಸ್ ಒಂದೇ ಒಂದು ಕೊಡಿ ಅಂತ ಕೇಳ್ತಾಯಿದ್ವಿ. ಒಂದರಲ್ಲೂ ಅರ್ಧ ಮಾಡಿ ಕೊಡ್ತಾಯಿದ್ರು ವಿಳೆದೆಲೆನ. ಮತ್ತು ಇನ್ನೊಂದೇನು ಅಂತಂದರೆ ವಿಳೆದೆಲೆನ ಹಾಕಬೇಕಾದ್ರೆ ತೊಟ್ಟು ಏನಕ್ಕೆ ತೆಗಿತಾರೆ ಗೊತ್ತಾ? ತೊಟ್ಟು ಮತ್ತು ವಿಳೆದೆಲೆ ತುದಿನ ತೆಗೆದುಬಿಟ್ಟು ಮಧ್ಯದಲ್ಲಿ ಅಂದರೆ ವಿಳೆದೆಲೆ ಅರ್ಧ ಮಡಚಿ ವಿಳೆದೆಲೆನ ಹಾಕ್ಕೊಳ್ತಾರೆ. ಏನಕ್ಕೆ ತೊಟ್ಟು ತೆಗಿತಾರೆ ಅಂದರೆ ತೊಟ್ಟಲ್ಲಿ ಮತ್ತು ವಿಳೆದೆಲೆ ತುದಿಯಲ್ಲಿ ಆ ಲಕ್ಷ್ಮಿ ಇರ್ತಾರಂತೆ. ಸೊ ಅದನ್ನು ಹಾಗಾಗಿ ತೆಗೆದುಬಿಟ್ಟು ಹಾಕೋದು ಒಳ್ಳೆಯದು ಅಂತ ಹೇಳಿ ಹಾಕ್ಕೊಳ್ತಾರೆ. ಹಾಗೆ ನಾನು ಕೂಡ ಸ್ವಲ್ಪ ಗ್ರೋಸರಿ ಐಟಮ್ ಎಲ್ಲ ಯಾವ್ದು ಖಾಲಿ ಆಗೋಗಿತ್ತು ಅದನ್ನೆಲ್ಲ ತಂದು ರೀಫಿಲ್ ಮಾಡಿ ಇಟ್ಕೊಂಡೆ. ಹಾಗೆ ಇವತ್ತು ಸ್ವಲ್ಪ ರಿತ್ವಿಕ್ನ ಈವ್ನಿಂಗ್ ಟೈಮು ಸ್ಪೋರ್ಟ್ಸಿಗೆ ಕರ್ಕೊಂಡು ಹೋಗೋದು ಇರಲಿಲ್ಲ, ಮಳೆ ಆಗಿದ್ದರಿಂದ ಅವನಿಗೂ ಅದು ರಜಾ ಇತ್ತು. ಮತ್ತು ಇನ್ನು ನನ್ನ ಕೆಲಸ ಎಲ್ಲ ಬೇರೆದು ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ, ಸೊ ಬ್ಯಾಲೆನ್ಸ್ ಇರೋ ಕೆಲಸ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟು ಕೆಲಸ ಮಾಡಿದ್ರೂ ಯಾವುದಾದ್ರೂ ಒಂದು ಕೆಲಸ ಬ್ಯಾಲೆನ್ಸ್ ಇದ್ದೇ ಇರುತ್ತೆ ಲೇಡೀಸ್ಗೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ರೆಗ್ಯುಲರ್ ಡ್ರೆಸ್ ಆಗಿರ್ಬೋದು, ಸೀರೆಗಳಾಗಿರ್ಬೋದು, ಇಲ್ಲ ಅಂತಂದರೆ ಹೊರಗಡೆ ಹಾಕೊಂಡು ಹೋಗೋ ಅಂಥ ಬಟ್ಟೆಗಳಾಗಿರ್ಬೋದು, ಇದನ್ನೆಲ್ಲ ನಾನು ಸಪ್ರೇಟಾಗಿ ಬ್ಯಾಸ್ಕೆಟಲ್ಲಿ ಹಾಕಿಟ್ಬಿಡ್ತೀನಿ. ಫ್ರೀ ಟೈಮಲ್ಲಿ ಇದ್ದಾಗ ಏನು ಮಾಡ್ತೀನಿ ಅಂತಂದರೆ ಎಲ್ಲ ಒಂದೊಂದು ಬ್ಯಾಸ್ಕೆಟ್ನ ತಂದುಬಿಟ್ಟು ಫ್ರೀ ಟೈಮಲ್ಲಿ ಇದ್ದಾಗ ಈ ರೀತಿ ಐರನ್ ಮಾಡಿ ನೀಟಾಗಿ ಮಡಚಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇನ್ನೊಂದು ಇದ್ರ ರೀಸನ್ ಏನು ಗೊತ್ತಾ? ನಾನು ಈ ರೀತಿ ಮಾಡೋದು ರೀಸನ್ನು ಇದೆ. ಏನಕ್ಕೆ ಅಂತ ಅಂದರೆ ಈ ಬಿಸ್ನೆಸ್ ಮ್ಯಾನ್ ಇರ್ತಾರಲ್ಲ ಅವ್ರುಗಳಿಗೆ ಸಡನ್ನಾಗಿ ಎಲ್ಲಿಗಾದರೂ ಹೊರಡಬೇಕು ಅಂತಂದರೆ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರಲ್ಲ, ಹೇಗಿದ್ರು ಇಂಥ ಜಾಗಕ್ಕೆ ಹೋಗಬೇಕು ಅಂತ ಹೇಳಿ. ಅವ್ರು ಅಲ್ಲಿಂದ ಒಂದು ಫೋನ್ ಮಾಡಿ ಹೇಳ್ತಾರೆ ಅಷ್ಟೇ ಹೊರಡಬೇಕು ಅಂತ. ಇಷ್ಟೇ ಟೈಮ್ ಕೊಟ್ಟಿರ್ತಾರೆ. ಅಂಥ ಟೈಮಲ್ಲಿ ಒಂದು 1/2 ಅವರಲ್ಲಿ ಹೊರಟು ಬಿಡಬೇಕು. ಸ್ವಲ್ಪ ನಾನು ಕೆಲಸ ನಿಧಾನ ಮಾಡೋ ಅಂಥದ್ದು. ಹಾಗಾಗಿ ಮುಂಚೆನೇ ಈ ರೀತಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವ್ರು ಹೇಳಿದ ಟೈಮಿಗೆ ಹೊರಡ್ಬೋದು. ಇಲ್ಲ ಅಂತಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಹೊರಡೋದು ಅಂತ ಹೇಳಿಬಿಟ್ಟು ಎಲ್ಲ ಥರದ ಬಟ್ಟೆಗಳು ಸೀರೆಗಳು ಫ್ರೀಯಾಗಿದ್ದಾಗ ಏನು ಮಾಡಿಬಿಡ್ತೀನಿ, ಐರನ್ ಮಾಡಿ ಇಟ್ಕೊಂಡಿರ್ತೀನಿ. ಹಿಂಗೆ ಸಡನ್ನಾಗಿ ಎಲ್ಲಿಗಾದರೂ ಹೊರಡಬೇಕು ಅಂದ ತಕ್ಷಣ ಹೊರಡ್ಬೋದು. ಆರಾಮಾಗಿ ಒಂದು ಜೊತೆ ಡ್ರೆಸ್ನ ತಗೊಂಡು ಹಾಕೊಬೋದು ಅಂತ ಹೇಳಿ ವೇಲು ಮತ್ತು ಪ್ಯಾಂಟು ಹಾಗೆ ಟಾಪು ಎಲ್ಲನೂ ಸೆಟ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ ನಾನು. ಸೊ ಅದನ್ನು ಒಂದು ಬ್ಯಾಸ್ಕೆಟ್ ಮಾತ್ರ ಇವತ್ತು ತಗೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಹ್ಯಾಬಿಟ್ಟು ನಂದು. ಫ್ರೀಯಾಗಿದ್ದಾಗ ಈ ಥರ ಇಟ್ಕೊಂಡಿರ್ತೀನಿ. ಹಾಗೆ ನಾನು ಮೊನ್ನೆ ಅಂತ ಹೇಳ್ತಾ ಇದ್ದೀನಿ, ನೆನ್ನೆ ಹೂವನ್ನ ತಗೊಂಡು ಬಂದಿದ್ದೆ. ಇವಾಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಹೂವು ಕೂಡ ಭಾಳ ರೇಟ್ ಇದೆ. ಸೊ ರೆಗ್ಯುಲರಾಗಿ ರೆಗ್ಯುಲರಾಗಿ ನಾವು ಹೂ ತಗೊಳಕ್ಕೆ ಹೋಗಲ್ಲ, ಮನೆಯಲ್ಲೇ ಗಿಡದಲ್ಲೇ ಹೂ ಬಿಡ್ತಾ ಇರುತ್ತೆ. ಬಟ್ ಏನಂದರೆ ಇವಾಗ ಮಳೆ ಇರೋದ್ರಿಂದ ಹೂ ಕೂಡ ಕಮ್ಮಿ ಆಗಿದೆ. ಸೊ ಹಾಗಾಗಿ ಪೂಜೆಗೆ ಬೇಕು ಅಂತ ಹೇಳಿ ಎಲ್ಲ ಥರದ ಹೂವಲ್ಲೂ ಒಂದು 100 ಗ್ರಾಮ್ಸ್ನ ತಗೊಬಂದಿದ್ದೀನಿ ಹೂನ. ಸೊ ಇದು ಖಾಲಿ ಆದಮೇಲೆ ತಿರ್ಗಾ ಹೋಗಿ ತಗೊಬೋದು ಅಂತ ಹೇಳಿ ಸ್ವಲ್ಪನೇ ಇರಲಿ ಹೂವು ಅಂತ ಹೇಳಿ ತಗೊಂಡು ಬಂದಿದ್ದೀನಿ. ಇವಾಗ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿಸ್ತಾರಲ್ವ, ದಿನನಿತ್ಯ ಪೂಜೆ ಇರುತ್ತೆ. ಹಾಗಾಗಿ ಹೂವಿನ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು ಹೂವಿನ ಅಂಗಡಿಯವರು. ಹಾಗೆ ಇದು ನೆಕ್ಸ್ಟ್ ಡೇ ಪೂಜೆ ಎಲ್ಲ ಆದಮೇಲೆ ಹಾಗೆ ಮಳೆ ವಾತಾವರಣ ಚಳಿಯಾಗಿತ್ತು. ಸ್ವಲ್ಪ ಬಿಸಿಯಾಗಿ ಟೀ ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಂತ ಹೇಳಿ ಬೋಂಡ ಮಾಡ್ಕೊಂಡಿದ್ದೀನಿ. ಹಾಗೆ ರಿತ್ವಿಕನ್ ಫೇವ್ರೇಟು ಅಂತ ಹೇಳ್ತೀನಿ, ತುಂಬ ಇಷ್ಟಪಡ್ತಾನೆ ಬೋಂಡ ಅಂತ ಅಂದರೆ. ಅವನು ಸ್ಪೋರ್ಟ್ಸ್ ಮುಗಿಸ್ಕೊಂಡು ಬರೋ ಅಂದರೆ ಸ್ಪೋರ್ಟ್ಸ್ ಕ್ಲಾಸ್ನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ
ನಾನು ಬೋಂಡ ರೆಡಿ ಮಾಡಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ತುಂಬ ಖುಷಿಪಟ್ಟು ತಿಂದ ಮಾತ್ರ. ಹಾಗೆ ನಾನು ಇದನ್ನು ಮಾಡೋಕ್ಕೆ ಒಂದು 5ರಿಂದ 6 ಈರುಳ್ಳಿನ ತಗೊಂಡಿದ್ದೀನಿ, ಮತ್ತು 2 ಕಪ್ಪು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ, 1 ಕಪ್ಪು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಸೋಂಕಾಳು ತಗೊಂಡಿದ್ದೀನಿ, ಹಾಗೆ ಚಿಲ್ಲಿ ಪೌಡರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡಿದ್ದೀನಿ. ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ನೀರು ಹಾಕ್ತಲೇ ಫಸ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಆಮೇಲೆ ಎಷ್ಟು ನೀರು ಬೇಕು, ತುಂಬ ತೆಳು ನೀರು ಥರ ಬೋಂಡ ಮಾಡೋಕ್ಕೆ ಕಲಿಸ್ಕೊಳ್ತೀವಲ್ವ, ಆ ಥರ ಕಲಿಸ್ಕೊಳ್ದೇ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಆವಾಗಲೇ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಬೋಂಡ ತಿನ್ನೋಕ್ಕೂ, ತುಂಬ ಟೇಸ್ಟಾಗಿರುತ್ತೆ. ಮತ್ತು ಈರುಳ್ಳಿನ ಕಟ್ ಮಾಡಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈರುಳ್ಳಿನ ಹಾಕೋದ್ರಿಂದ ಒಂದೊಂದು ಬೋಂಡ ತಿನ್ನಬೇಕಾದ್ರೆ ಈರುಳ್ಳಿ ಬಾಯಿಗೆ ಸಿಗ್ತಿರ್ಬೇಕಾದ್ರೆ ತುಂಬ ಟೇಸ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಮಕ್ಕಳು ಬರೋ ಅಷ್ಟರಲ್ಲಿ ನಾನು ಕೂಡ ಬೋಂಡ ಎಲ್ಲ ತಯಾರು ಮಾಡಿ ಇಟ್ಟಿದ್ದೆ. ಖುಷಿಲಿ ತಿಂದರು, ಒಳ್ಳೆ ಟೇಸ್ಟಾಗಿತ್ತು. ಸೊ ಬೇಗ ಖಾಲಿ ಆಗೋಯ್ತು ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬಿಡ್ತೀನಿ. ತುಂಬ ಗರಿ ಗರಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಆಲೂಗೆಡ್ಡೆನ ತುರಿದಾಕಿದ್ದೆ, ತುಂಬ ಟೇಸ್ಟಾಗಿತ್ತು. ತುಂಬ ರುಚಿಕರವಾದಂಥ ಒಂದು ಬೋಂಡದ ರೆಸಿಪಿ ಅಂತ ಹೇಳ್ತೀನಿ. ಸೊ ನಂಗೆ ತುಂಬ ಇಷ್ಟ ಆಯಿತು ಇದು ಬೋಂಡ, ಹಾಗಾಗಿ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಹೊಸ್ದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ. ಸಿಗೋಣಂತೆ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.